ಮೊದಲನೇದಾಗಿ ರಸ್ತೆ ಅಭಿವೃದ್ಧಿ. ಈಗ ಸಾತಲ್ಗಾಯಿ, ಲಾಳಸಂಗಿ ಮತ್ತು ನಾಗರಹಳ್ಳಿ ಈ 3 ರಸ್ತೆಗಳಿಗೂ ಕೂಡ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಸಕ್ಸಸ್ಸನ್ನು ಕೂಡ ಕಂಡುಕೊಂಡಿದ್ದೀವಿ. ಈಗ ಈ 3 ರಸ್ತೆಗಳಿಗೆ ಮೊದಲನೆಯದಾಗಿ ಈಗ ಏನು ಇದು ಒಂದು 6 ಲಕ್ಷ ಏನು ಬಿಡುಗಡೆ ಆಗಿದೆ, 6 ಲಕ್ಷದಲ್ಲಿ ಕುಣಿ ಮುಚ್ಚಿ, ಕಂಟಿ ಕಡಿದು ಕುಣಿ ಮುಚ್ಚಿ ಕಬ್ಬು ಹೋಗಲು ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ. ತದನಂತರ 2ನೇ ಹಂತದಲ್ಲಿ ಈ ಒಂದು ಜಿಲ್ಲಾ ಪಂಚಾಯತಿಯಿಂದ ಸರಿಯಾದ ಒಂದು 2 ಬದಿಗೆ ಈ ಚರಂಡಿಯನ್ನು ಕೊರೆದು ಸರಿಯಾದ ಒಂದು ಮುರುಮ್ ರೋಡ, ಇದು ಗರ್ಸಿನ ರೋಡ ಆಗಬೇಕಾಗಿದೆ. 1-1.5 ಫೂಟ ಗರ್ಸ್ ಹೊಡೆದು ಅದು ಸರಿಯಾದ ಪ್ರತಿಯೊಂದು ಈ 3 ರೋಡ್ಗಳಿಗೂ ಸರಿಯಾಗಿ ಅದು ರೋಡ್ಗಳು ಆಗಬೇಕಾಗಿದೆ. ತದನಂತರ 3ನೇ ಹಂತ ಡಾಂಬರೀಕರಣಕ್ಕಾಗಲೇ ನಾವು ತಹಸೀಲ್ದಾರ್ ಹತ್ರ ಮನವಿ ಕೊಟ್ಟಿದ್ದೆವು. ಅದು ಅವರು AC/DC ಎಲ್ಲರಿಗೆ ಕಳಿಸ್ಯಾರ, ಸಂಬಂಧಪಟ್ಟ ಇಲಾಖೆಗಳು ಕಳಿಸ್ಯಾರ. ಆದರೆ ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ನಾವು ಪ್ರತಿಯೊಂದು ಕೂಡ ಹೋರಾಟ ಮಾಡಿ ಅದು ಗೆಲ್ಲೋಣ, ಹಾಗೆ ಆಗ್ತದೆ ಅಂತ ಹೇಳಿ ನನ್ನ ಭರವಸೆ ಅದ. ಇದು 3 ರಸ್ತೆಗಳಿಗೆ ಒಂದು ಕಂಡುಕೊಳ್ಳುವ ಪರಿಹಾರ. ಆದರೆ ದುರದೃಷ್ಟ, ಸಾಲುಟಿಗೆ ರಸ್ತೆ ನಮ್ಮ ಕೈ ಸಿಗಲಿಲ್ಲ. ಪ್ರಾಥಮಿಕ ಹಂತದಲ್ಲಿ ಅದು ಆ ಒಂದು ರಸ್ತೆ ರೈತರು ನಮ್ಮ ಹತ್ರ ಬಂದಿದ್ದರೆ ನಾವು ಅವರನ್ನು ಕರೆದು ಅವರಿಗೂ ಕೂಡ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇತ್ತು. ಆದರೂ ಕಾಲ ಮಿಂಚಿಲ್ಲ. ಅದಕ್ಕೂ ಒಂದು ಕೂಡ ಪರಿಹಾರವನ್ನು ಕಂಡುಹಿಡಿಯುವಂಥ ವ್ಯವಸ್ಥೆಯನ್ನು ಮಾಡೋಣ. ಈ ರಸ್ತೆಗಳು ರೈತನಿಗೆ ಬೆನ್ನೆಲು ಬಿದ್ದಂಗಂತ ನಾನು ತಿಳ್ಕೊಳ್ತೀನಿ. ಯಾಕಪ್ಪ ಅಂದರೆ ರೈತ ಬೆಳೆದ ಬೆಳೆ ಸರಿಯಾದ ಸಮಯಕ್ಕೆ ಒಂದು ಮಾರುಕಟ್ಟೆಗೆ ಹೋದರೆ ಅದಕ್ಕೆ ಒಂದು ಸಿಗುವ ಬೆಲೆ ಆಗಲಿ, ಏನು ಒಂದು ತರಕಾರಿಗಳು ಅದು ಒಂದು ಫ್ರೆಶ್ನೆಸ್ ಇರ್ತಾವೆ, ಅದರಿಂದ ಒಂದು ಬೆಲೆ ಸಿಗೋದಾಗಲಿ, ಇನ್ನೂ ಉತ್ತಮ ಆಗೋದರಿಂದ ಈ ಸರಕು ಸಾಗಾಣಿಕೆಯನ್ನು ದೂರದ ಒಂದು ಮಾರುಕಟ್ಟೆಗೆ ಕೂಡ ತಲುಪುವಂಥ ವ್ಯವಸ್ಥೆಯನ್ನು ರೈತರು ಕಂಡುಕೊಳ್ಳಬಹುದು. ಅಷ್ಟೇ ಅಲ್ಲ, ಸಾತಲ್ಗಾಯಿ ರಸ್ತೆ ಅದೆಲ್ಲ ಒಂದು 100-150 ಶಾಲೆ ಮಕ್ಕಳು ಈ ಒಂದು ಮಳೆಗಾಲದಲ್ಲಿ ಪಡಬಾರದ ಕಷ್ಟಪಟ್ಟು ಶಾಲೆಗೆ ಬರೋದು ನಾವೆಲ್ಲ ಕಣ್ಣಾರೆ ಕಂಡಿದ್ದೆವು. ರೈತನ ಮಕ್ಕಳಿಗೂ ಕೂಡ ಒಳ್ಳೆಯ ವ್ಯವಸ್ಥೆ ಬೇಕು. ಯಾಕೆ ಎಲ್ಲರೂ ಬರೀ ಶ್ರೀಮಂತರೇ ಡಾಂಬರ್ ರೋಡಲ್ಲಿ ತಿರುಗಾಡಬೇಕು, ರೈತನ ಮಕ್ಕಳು ತಿರುಗಾಡಬಾರ್ದೇನು? ಅವರಿಗೂ ಒಂದು ವ್ಯವಸ್ಥೆ ಆಗಲೇಬೇಕು. ಹಾಗಾಗಿ ಈ ಒಂದು ರಸ್ತೆ ಸುಧಾರಣೆ ಮಾಡಿದ್ರೆ ಶಾಲಾ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಮತ್ತು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಮುಖ್ಯವಾಗಿ ಎಲ್ಲ ರೈತ ಬಾಂಧವರಿಗೂ ಕೂಡ ಈ ಅನುಕೂಲ ಆಗ್ತದೆ. ಅದರಿಂದ ಇದು ಕೂಡ ರಸ್ತೆ ಸುಧಾರಣೆ ಕೂಡ ಒಂದು ಮುಖ್ಯವಾದ ಬೇಡಿಕೆ ಮತ್ತು ಅದನ್ನು ಮಾಡುವಂಥ ಛಲವನ್ನು ನಾವೆಲ್ಲರೂ ಹೊಂದಿದ್ದೇವೆ.